ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯವಾಗುತ್ತಾ ಮೊಬೈಲ್. ಈಗ ರೇಣುಕಾಸ್ವಾಮಿ ಮೊಬೈಲ್ಗಾಗಿ ಪೊಲೀಸರು ರಾಜಕಾಲುವೆಯಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ. ಆದರೆ ಮೊಬೈಲ್ ಸಿಕ್ಕಿಲ್ಲ. ಸ್ವಾಮಿ ಮೊಬೈಲ್ಗಾಗಿ ಸುಮನಹಳ್ಳಿ ರಾಜಕಾಲುವೆಯಲ್ಲಿ ಶೋಧವನ್ನ ನಡೆಸಲಾಯಿತು. ಮೊಬೈಲ್ ಸಿಗದ ಹಿನ್ನೆಲೆಯಲ್ಲಿ ತನಿಖಾ ತಂಡ ರಿಟರ್ನ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಹತ್ವ ಸಾಕ್ಷ್ಯವಾಗಬಹುದಾದಂತಹ ಮೊಬೈಲ್. ಸದ್ಯ ಪ್ರದೋಷ್ ಈ ಮೊಬೈಲ್ ಅನ್ನ ಇಲ್ಲಿ ಬಿಸಾಕಿದ್ದ ಅನ್ನುವಂತಹ ಮಾಹಿತಿಯನ್ನು ಆಧರಿಸಿ ಇವತ್ತು ಅದನ್ನು ಹುಡುಕಿಸುವಂತಹ ಕೆಲಸವನ್ನ ತನಿಖಾ ತಂಡ ಮಾಡಿತು. ನಿರಂತರವಾಗಿ ಹುಡುಕಾಟವನ್ನ ನಡೆಸಿದ್ರಾದರೂ ಕೂಡ ಆ ಸ್ಥಳದಲ್ಲಿ ಮೊಬೈಲ್ ಪತ್ತೆಯಾಗಿಲ್ಲ. ಆ ಕಾರಣದಿಂದಾಗಿ ಮೊಬೈಲ್ ಸಿಗದ ಹಿನ್ನೆಲೆಯಲ್ಲಿ ತನಿಖಾ ತಂಡ ವಾಪಸ್ ಆಗಿದೆ. ಪ್ರದೋಷ್ ಎಲ್ಲಿ ಮೊಬೈಲ್ ಅನ್ನ ಎಸ್ತಿದ್ದ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಂತಹ ಪೊಲೀಸರು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಪಾಟ್ ಅನ್ನ ಕೇಳಿದ್ರು. ಈ ಜಾಗದಲ್ಲಿ ಅಂತ ಆತ ತೋರಿಸ್ದ. ಅಲ್ಲಿ ಹುಡುಕಾಟವನ್ನ ನಡೆಸಲಾಯಿತು. ಆದರೆ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಯಾಗಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕಿದ್ರೆ ಈ ಪ್ರಕರಣಕ್ಕೆ ದೊಡ್ಡ ರೀತಿಯಾದಂತಹ ಟ್ವಿಸ್ಟ್ ಸಿಗೋ ಸಾಧ್ಯತೆ ಇತ್ತು. ಈಗ ಸಿಕ್ಕಿಲ್ಲ, ವಾಟ್ ನೆಕ್ಸ್ಟ್? ದಿವ್ಯಾ, ಏನಂದ್ರೆ ಅದೊಂದು ಸಾಕ್ಷಿ ಅಷ್ಟೇ. ಅಂದ್ರೆ ಅದೇ ಬೇಕಾಗಿತ್ತು ಅಂತೇನಿಲ್ಲ. ಸದ್ಯಕ್ಕೆ ಆ ಮೊಬೈಲ್ ಹುಡುಕುವ ಪ್ರಯತ್ನಗಳನ್ನ ಪೊಲೀಸರು ಮಾಡಿದ್ದಾರೆ. ಸಿಕ್ಕಿದ್ರೆ ಒಳ್ಳೆ ಎವಿಡೆನ್ಸ್ ಆಗ್ತಿತ್ತು. ಯಾಕಂದ್ರೆ ಪವಿತ್ರ ಗೌಡಗೆ ಆತ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದ ಅಂತೇಳಿ ಒಂದು ಆರೋಪವನ್ನ ಮಾಡಿರೋಂಥದ್ದು. ಅದಕ್ಕೆ ಪ್ರತ್ಯುತ್ತರವಾಗಿ ಇವರು ನಕಲಿ ಫೇಕ್ ಅಕೌಂಟ್ ಅನ್ನ ಒಂದು ಕ್ರಿಯೇಟ್ ಅನ್ನ ಮಾಡ್ಕೊಂಡು ಆತನ ಜೊತೆಲಿ ಚಾಟಿಂಗ್ ಅನ್ನ ಮಾಡ್ತಿದ್ರು. ಈ ರೀತಿಯ ಮಾಹಿತಿಗಳೆಲ್ಲ ಕೂಡ ಇತ್ತು. ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನ ಇದರಿಂದ ಏನಾದ್ರು ರಿಟ್ರೀವ್ ಅನ್ನ ಮಾಡ್ಬೋದಾ, ಈತನ ಮೊಬೈಲ್ ನಿಂದ ರಿಟ್ರೀವ್ ಮಾಡ್ಬೋದಾ ಅಂತೇಳಿ ಪ್ರಯತ್ನಗಳನ್ನ ಮಾಡಿದ್ರು. ಅಂದ್ರೆ ಆ ಪ್ರಯತ್ನಗಳ ಹಿನ್ನೆಲೆಯಲ್ಲಿ ರಾಜಕಾಲುವೆಯಲ್ಲಿ ಬರೋಬ್ಬರಿ 1 ಗಂಟೆಗಳ ಕಾಲ ತಲಾಸನ ಮಾಡಿದ್ರು. ಆದ್ರೆ ಯಾವುದೇ ರೀತಿಯ ಮೊಬೈಲ್ ಗಳಾಗ್ಲಿ ಅಥವಾ ಅದನ್ನ ಡಿಜಿಟಲ್ ಎವಿಡೆನ್ಸ್ ಗಳಾಗ್ಲಿ ಯಾವ್ದು ಕೂಡ ಸಿಕ್ಲಿಲ್ಲ. ಸಿಕ್ಕದ ಹಿನ್ನೆಲೆಯಲ್ಲಿ ಆ ಪ್ರಕ್ರಿಯೆಯನ್ನ ಕೈಬಿಟ್ಟಂತ ಪೊಲೀಸರು ಮುಂದಿನ ಸಾಕ್ಷ್ಯಗಳೇನಿದೆ ಸಾಕ್ಷ್ಯಗಳನ್ನ ಕ್ರೋಢೀಕರಿಸೋ ಕೆಲಸಗಳನ್ನ ಮಾಡ್ತಾ ಇದಾರೆ. ಸದ್ಯಕ್ಕೆ ದಿವ್ಯಾ, ಈ ಪ್ರಕರಣದಲ್ಲಿ ಬೇಕಾಗಿರುವಂತ ಏನು ಸಾಕ್ಷ್ಯಗಳಿದೆ ಅದನ್ನೆಲ್ಲ ಬಹುತೇಕ ಎಲ್ಲಾನು ಕೂಡ ಈಗಾಗಲೇ ಪೊಲೀಸರು ಗ್ಯಾದರ್ ಅನ್ನ ಮಾಡ್ಕೊಳ್ತಾ ಇರೋಂಥದ್ದು ಮತ್ತು ಕ್ರೋಢೀಕರಿಸಿಕೊಂಡು ಅದನ್ನ ಅನಾಲಿಸಿಸ್ ಅನ್ನ ಮಾಡ್ತಾ ಇದಾರೆ. ಜೊತೆಗೆ ಆರೋಪಿಗಳಿಂದ ಹೇಳಿಕೆಗಳನ್ನ ಪಡ್ಕೊಳ್ತಾ ಇದಾರೆ. ಆದ್ರೆ ಸತ್ತಂತ ವ್ಯಕ್ತಿ ಏನಿದಾನೆ, ಸತ್ತಂತ ವ್ಯಕ್ತಿಯ ಮೊಬೈಲ್ ಸಿಕ್ಕರೆ ಅದೊಂದು ಪ್ರೈಮ್ ಎವಿಡೆನ್ಸ್ ಆಗುತ್ತೆ ಅಂತ ಹಿನ್ನೆಲೆಯಲ್ಲಿ ಆ ಹುಡುಕಾಟವನ್ನ ನಡೆಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.